ಒಂದು ದೊಡ್ಡ ಶಾಲೆಯನ್ನ ನೆನ್ಪು ಮಾಡ್ಕೊಳ್ಳಿ. ಲೈಕ್ ಸ್ಕೂಲ್ ಪ್ರಿನ್ಸಿಪಲ್. ಒಬ್ರೇ ಪ್ರತಿದಿನ ಎಲ್ಲಾ ಕ್ಲಾಸ್ಗೂ ಪಾಠ ಮಾಡಿ, ಊಟ ರೆಡಿ ಮಾಡಿ, ಬಸ್ ಓಡ್ಸೋಕಾಗುತ್ತಾ? ಅಯ್ಯೋ, ಖಂಡಿತ ಸಾಧ್ಯವಿಲ್ಲ. ಅಲ್ವಾ? ಒಂದು ಶಾಲೆಯನ್ನ ನಡೆಸಲು ಟೀಚರ್ಸ್, ಆಫೀಸ್ ಸ್ಟಾಫ್ ಹೀಗೆ ಎಲ್ಲರ ಸಹಾಯ ಬೇಕು. ಹಾಗೆ ನೂರಾರು ವರ್ಷಗಳ ಹಿಂದೆ ಇದ್ದ ಮರಾಠ ಎಂಪೈರ್ ಕೂಡ ಲೈಕ್ ಒಂದು ದೊಡ್ಡ ಸ್ಕೂಲ್ ಇದ್ದಾಗೆ. ನಮ್ಮ ಇವತ್ತಿನ ಈ ಚರ್ಚೆಯಲ್ಲಿ ನಾವು ಶಿವಾಜಿ ಮಹಾರಾಜ್ ಅವರ ಆಡಳಿತ, ಆಮೇಲೆ ಅವರ ಧೀರರ ಕಥೆಗಳ ಬಗ್ಗೆ ತಿಳಿಯೋಣ. ಆ ಶಾಲೆಯ ಉದಾಹರಣೆ ತುಂಬಾ ಚೆನ್ನಾಗಿದೆ. ಶಿವಾಜಿ ಮಹಾರಾಜ್ ಅವರು ಈ ದೊಡ್ಡ ಸಾಮ್ರಾಜ್ಯದ ಲೀಡರ್ ಆಗಿದ್ರು. ಅವರು ಸೆಂಟ್ರಲೈಸ್ಡ್ ಗವರ್ನೆನ್ಸ್ ಮೂಲಕ ಆಡಳಿತ ನಡೆಸ್ತಾ ಇದ್ರು. ಅಂದ್ರೆ ಕೊನೆಯ ನಿರ್ಧಾರ ಯಾವಾಗ್ಲೂ ಅವರದೇ ಆಗಿರ್ತಾ ಇತ್ತು ಅಲ್ವಾ? ಎಕ್ಸಾಕ್ಟ್ಲಿ. ಆದ್ರೆ ಇಷ್ಟು ದೊಡ್ಡ ರಾಜ್ಯವನ್ನ ಒಬ್ಬರೇ ನೋಡ್ಕೊಳ್ಳೋದು ಅಸಾಧ್ಯ ಅಂತ ಅವರಿಗೆ ಮೊದಲೇ ಗೊತ್ತಿತ್ತು. ಹೌದು. ಈಗ ರಾಜರು ಯುದ್ಧಕ್ಕೆ ಅಂತ ಬೇರೆ ಊರಿಗೆ ಹೋದಾಗ ಲೈಕ್ ಇಲ್ಲಿ ಜನರಿಗೆ ಯಾರು ಸಹಾಯ ಮಾಡ್ತಾ ಇದ್ರು? ಸಾಮ್ರಾಜ್ಯದ ಕೆಲಸಗಳೆಲ್ಲ ನಿಂತೋಗ್ತಾ ಇತ್ತಾ? ಇಲ್ಲವೇ ಇಲ್ಲ. ಅದಕ್ಕಾಗಿಯೇ ಅವರು 8 ಜನ ಬುದ್ಧಿವಂತರ ಒಂದು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಮಾಡಿದ್ರು. ಇದರ ಹೆಸರೇ ಅಷ್ಟಪ್ರಧಾನ್. ಓಹೋ, ಅಷ್ಟಪ್ರಧಾನ್. ಹೌದು. ಇದು ಹೇಗಿತ್ತು ಅಂದ್ರೆ ಪ್ರತಿಯೊಬ್ಬರಿಗೂ ಒಂದೊಂದು ಸ್ಪೆಷಲ್ ಡ್ಯೂಟಿ ಇರ್ತಾ ಇತ್ತು. ಸೊ ಸಾಮ್ರಾಜ್ಯದ ಕೆಲಸಗಳು ಯಾವತ್ತೂ ನಿಲ್ತಿರ್ಲಿಲ್ಲ. ಹಿಯರ್ಸ್ ವೇರ್ ಇಟ್ ಗೆಟ್ಸ್ ರಿಯಲಿ ಇಂಟ್ರೆಸ್ಟಿಂಗ್. ಅಂದ್ರೆ ಈ ಅಷ್ಟಪ್ರಧಾನ್ ಟೀಮ್ ಇದೆಯಲ್ಲ, ಇದು ಅಕ್ಷರಶಃ ಅವೆಂಜರ್ಸ್ ತರಹದ ಲೈಕ್ ಸೂಪರ್ ಹೀರೋಗಳ ಟೀಮ್ ಇದ್ದ ಹಾಗೆ. ಹೌದು ಹೌದು. ಒಬ್ಬರಿಗೆ ದುಡ್ಡಿನ ಲೆಕ್ಕ ಇಡುವ ಸೂಪರ್ ಪವರ್ ಇದ್ರೆ ಇನ್ನೊಬ್ಬರಿಗೆ ಶತ್ರುಗಳ ಗುಟ್ಟು ಪತ್ತೆ ಹಚ್ಚುವ ಸೂಪರ್ ಪವರ್. ಅಂದ್ರೆ ರಾಜರು ಬೇರೆ ಕಡೆ ಬ್ಯುಸಿ ಇದ್ದಾಗ್ಲೂ ಈ ಟೀಮ್ ಇಡೀ ರಾಜ್ಯವನ್ನ ಸೇಫ್ ಆಗಿ ನೋಡ್ಕೊಳ್ತಿತ್ತು ಅಲ್ವಾ? ನಿಖರವಾಗಿ ಹೇಳಿದ್ರಿ. ಆ ಸೇಫ್ಟಿ ಬಗ್ಗೆ ಮಾತಾಡುವಾಗ ಅವರ ಮಿಲಿಟರಿ ಆರ್ಗನೈಸೇಷನ್ ಅಂದ್ರೆ ಸೈನ್ಯದ ವ್ಯವಸ್ಥೆ ಹೇಗೆ ಕೆಲಸ ಮಾಡ್ತಾ ಇತ್ತು ಅಂತಲೂ ನಾವು ನೋಡಬೇಕು. ಖಂಡಿತ. ಅವರ ಸೈನ್ಯದಲ್ಲಿ 3 ಮುಖ್ಯ ಗುಂಪುಗಳಿತ್ತು. ಮೊದಲು ಇನ್ಫೆಂಟ್ರಿ. ಇವರು ಅಂದ್ರೆ ಕಾಲ್ನಡಿಗೆಯಲ್ಲಿ ಹೋಗಿ ಕಾಡು ಬೆಟ್ಟಗಳಲ್ಲಿ ಅಡಗಿ ಕುಳಿತು ಯುದ್ಧ ಮಾಡುವ ಜಾಣ ಸೈನಿಕರು. ಓಕೆ. ಎರಡನೇದು ಕ್ಯಾವಲ್ರಿ, ಅಂದ್ರೆ ಕುದುರೆ ಸವಾರಿ ಮಾಡುವವರು. ಒಂದು ನಿಮಿಷ, ಕುದುರೆ ಅಂದ ತಕ್ಷಣ ನನ್ಗೊಂದು ಡೌಟ್ ಬಂತು. ಕೇಳಿ. ಇಷ್ಟೊಂದು ಸಾವಿರಾರು ಕುದುರೆಗಳನ್ನ ಆಮೇಲೆ ಆಯುಧಗಳನ್ನ ರಾಜ ಒಬ್ಬನೇ ಎಲ್ಲಿಂದ ತಂದ್ಕೊಡ್ತಾ ಇದ್ದ? ಅದು ಅಂದ್ರೆ ತುಂಬಾ ಕಷ್ಟ ಅಲ್ವಾ? ತುಂಬಾ ಒಳ್ಳೆ ಪ್ರಶ್ನೆ. ಅದಕ್ಕೆ ಕ್ಯಾವಲ್ರಿನಲ್ಲಿ 2 ಗುಂಪು ಮಾಡಿದ್ರು. ರಾಜನ ಕಡೆಯಿಂದಲೇ ಕುದುರೆ ಮತ್ತು ಆಯುಧಗಳನ್ನ ಪಡೆಯುವ ಸೈನಿಕರಿಗೆ ಬರ್ಗಿರ್ಸ್ ಅಂತ ಇದ್ರು. ಓಕೆ, ಬರ್ಗಿರ್ಸ್. ಆದರೆ ಕೆಲವರು ಲೈಕ್ ನನ್ನತ್ರ ನಂದೇ ಸ್ವಂತ ಕುದುರೆ ಇದೆ, ನಾನೇ ತರ್ತೀನಿ ಅಂತ ಬರ್ತಾ ಇದ್ರು. ಅವರಿಗೆ ಶಿಲ್ದಾರ್ಸ್ ಅಂತ ಕರೀತಿದ್ರು. ಓಹೋ, ಇದು ಮಕ್ಕಳು ಕ್ರಿಕೆಟ್ ಆಡೋಕ್ ಹೋಗುವಾಗ ತಮ್ಮದೇ ಸ್ವಂತ ಬ್ಯಾಟ್ ತಗೊಂಡು ಹೋದಾಗೆ. ಎಕ್ಸಾಕ್ಟ್ಲಿ ಅದೇ ತರ. ಸರಿ, ಭೂಮಿ ಮೇಲೆ ಯುದ್ಧ ಮಾಡೋಕೆ ಇವರೆಲ್ಲ ಇದ್ರು. ಅದೇ ಶತ್ರುಗಳು ಲೈಕ್ ಸಮುದ್ರದ ಕಡೆಯಿಂದ ಬಂದ್ರೆ ಅದನ್ನ ತಡೆಯೋಕೆ ಅವರದೇ ಆದ ನೇವಿ ಇತ್ತು. ವಾವ್, ನೇವಿ ಕೂಡ ಇತ್ತಾ? ಹೌದು. ನೀರಿನಲ್ಲಿ ಹೋಗುವ ದೊಡ್ಡ ದೊಡ್ಡ ಹಡಗುಗಳು ಶತ್ರುಗಳನ್ನ ಮತ್ತು ಕಡಲ್ಗಳ್ಳರನ್ನ ತಡೆಯುತ್ತಿದ್ದವು. ಜೊತೆಗೆ ಊರಿನ ಜನರನ್ನ ಕಾಪಾಡಲು ಅವರು ದೊಡ್ಡ ದೊಡ್ಡ ಕಲ್ಲಿನ ಫೋರ್ಟ್ಸ್ ಅಂದ್ರೆ ಕೋಟೆಗಳನ್ನ ಕಟ್ಟಿದ್ರು. ಈ ಫೋರ್ಟ್ಸ್ ಅಂದ್ರೆ ಕೇವಲ ಸೈನಿಕರು ನಿಂತುಕೊಂಡು ಕಾವಲು ಕಾಯುವ ಜಾಗ ತಾನೇ? ಅಲ್ಲಿಯೇ ಇರೋದು ಅಸ್ಲಿ ಮಜಾ. ಈ ಫೋರ್ಟ್ಸ್ ಕೇವಲ ಸೈನಿಕರಿಗಲ್ಲ, ಯುದ್ಧ ಶುರುವಾದ ತಕ್ಷಣ ಹಳ್ಳಿಯ ಜನರೆಲ್ಲರೂ ಲೈಕ್ ಓಡಿ ಹೋಗಿ ಈ ಫೋರ್ಟ್ಸ್ ಒಳಗೆ ಬಚ್ಚಿಟ್ಕೊಳ್ತಿದ್ರು. ಓಹೋ, ಹೌದಾ? ಹೌದು. ಅಲ್ಲಿ ಅವರಿಗೆ ಊಟ, ನೀರು, ಮದ್ದುಗುಂಡು ಎಲ್ಲವೂ ಇರ್ತಾಯಿತ್ತು. ಇದು ಶತ್ರುಗಳಿಂದ ಜನರನ್ನ ಕಾಪಾಡುವ ಒಂದು ದೊಡ್ಡ ಲೈಕ್ ಸೇಫ್ ಹೌಸ್ ತರ ಕೆಲಸ ಮಾಡ್ತಾ ಇತ್ತು. ವಾವ್, ಇದು ನಿಜಕ್ಕೂ ಗ್ರೇಟ್. ಸೈನಿಕರು ಯುದ್ಧ ಮಾಡ್ತಾ ಇದ್ರು, ಜನ ಫೋರ್ಟ್ಸ್ ಒಳಗೆ ಸೇಫ್ ಆಗಿದ್ರು. ಆದ್ರೆ ಇಷ್ಟೆಲ್ಲ ಟೆನ್ಷನ್ ಇದ್ದಾಗ ಕೇವಲ ಗಂಡಸರು ಮಾತ್ರ ಇಡೀ ರಾಜ್ಯವನ್ನ ನಡೆಸ್ತಾ ಇದ್ರಾ? ಖಂಡಿತ ಇಲ್ಲ. ಅಲ್ಲಿ ಅದ್ಭುತವಾದ ವಿಮೆನ್ ಲೀಡರ್ಶಿಪ್ ಕೂಡ ಇತ್ತು. ವಾವ್. ನೋಡಿ, ಶಿವಾಜಿ ಅವರ ತಾಯಿ ಜೀಜಾಬಾಯಿ ಅವರೇ ರಾಜನಿಗೆ ಮೊದಲ ಗುರು. ಹಾಗೆ ಕ್ವೀನ್ ತಾರಾಬಾಯಿ ಕೇವಲ ಅರಮನೆಯಲ್ಲಿ ಕೂರದೆ ಶತ್ರುಗಳ ವಿರುದ್ಧ ತಾವೇ ಖುದ್ದಾಗಿ ಸೈನ್ಯವನ್ನ ಮುನ್ನಡೆಸಿದ ಧೀರ ಮಹಿಳೆಯವರು. ದ್ಯಾಟ್ಸ್ ಅಮೇಜಿಂಗ್. ಆಮೇಲೆ ಅಹಿಲ್ಯಾಬಾಯಿ ಹೋಲ್ಕರ್ ಅನ್ನೋ ರಾಣಿ ಬಡವರಿಗಾಗಿ ಮನೆಗಳನ್ನ, ದೇವಸ್ಥಾನಗಳನ್ನ ಮತ್ತು ಉದ್ದುದ್ದ ರಸ್ತೆಗಳನ್ನ ಕಟ್ಟಿಸಿದ್ರು. ಅವರು ಇಡೀ ಸಾಮ್ರಾಜ್ಯವನ್ನ ಒಂದು ಕುಟುಂಬದ ಹಾಗೆ ನೋಡ್ಕೊಂಡ್ರು. ಅವರ ಆಡಳಿತದಲ್ಲಿ ರಿಲಿಜಿಯಸ್ ಟಾಲರೆನ್ಸ್ ಇತ್ತು. ಅಂದ್ರೆ ರಿಲಿಜಿಯಸ್ ಟಾಲರೆನ್ಸ್ ಅಂದ್ರೆ ಸ್ಕೂಲ್ನಲ್ಲಿ ಲಂಚ್ ಟೈಮ್ನಲ್ಲಿ ನಿನ್ನ ಬಾಕ್ಸ್ನಲ್ಲಿ ಏನಿದೆ, ನನ್ನ ಬಾಕ್ಸ್ನಲ್ಲಿ ಏನಿದೆ ಅಂತ ನೋಡದೆ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡ್ತಾರಲ್ಲ, ಹಾಗೇನಾ? ಯಾರು ಯಾವ ದೇವರನ್ನು ಪೂಜೆ ಮಾಡ್ತಾರೆ ಅಂತ ಭೇದ ಭಾವ ಇರಲಿಲ್ಲ ಅಲ್ವಾ? ಎಕ್ಸಾಕ್ಟ್ಲಿ. ಎಲ್ಲರಿಗೂ ಸಮಾನ ಗೌರವ ಇತ್ತು. ಯಾರಿಗೆಷ್ಟೇ ಕಷ್ಟ ಬಂದ್ರೂ ಸಹಾಯ ಸಿಗುತ್ತಿತ್ತು. ಅವರ ಈ ಐಡಿಯಾಗೆ ಸ್ವರಾಜ್ಯ ಅಂತ ಕರೆಯುತ್ತಿದ್ರು. ಓಕೆ, ಸ್ವರಾಜ್ಯ ಅಂದ್ರೆ ನಮ್ಮನ್ನು ನಾವೇ ಆಳಿಕೊಳ್ಳೋದು.
ಯಾರೋ ಹೊರಗಿನವರ ಗುಲಾಮರಾಗಿ ಇರಬಾರದು ಅನ್ನೋ ಕನಸು. ಸೊ ವಾಟ್ ಡಸ್ ದಿಸ್ ಆಲ್ ಮೀನ್? ಮರಾಠ ಎಂಪೈರ್ ಅಂದ್ರೆ ಕೇವಲ ಕತ್ತಿ ಹಿಡಿದು ಯುದ್ಧ ಮಾಡೋ ಕಥೆ ಅಲ್ಲ, ಅದು ಒಂದು ದೊಡ್ಡ ಟೀಮ್ ವರ್ಕ್. ಖಂಡಿತ. ಅಷ್ಟಪ್ರಧಾನ ತರಹದ ಮಂತ್ರಿಗಳು, ಕುದುರೆ ಏರಿ ಬರುವ ಕ್ಯಾವಲ್ರಿ, ಜನರನ್ನು ಕಾಪಾಡುವ ಫೋರ್ಟ್ಸ್ ಮತ್ತು ಧೈರ್ಯಶಾಲಿ ವಿಮೆನ್ ಲೀಡರ್ಶಿಪ್, ಇವೆಲ್ಲವೂ ಸೇರಿ ಒಂದು ಸಾಮ್ರಾಜ್ಯವನ್ನು ಹೇಗೆ ಕಾಪಾಡಬೇಕು ಅಂತ ನಮ್ಗೆ ಕಲಿಸ್ತಾ ಇದೆ ಅಲ್ವಾ? ನಿಜ. ನಾವು ಇತಿಹಾಸದಿಂದ ಈ ಅದ್ಭುತ ಟೀಮ್ ವರ್ಕ್ ಕಲಿಯಬಹುದು. ರೈಟ್. ಕೊನೆಯದಾಗಿ ಮಕ್ಕಳಿಗೊಂದು ಆಲೋಚನೆ. ಮಕ್ಕಳು ಫ್ರೆಂಡ್ಸ್ ಜೊತೆ ಆಟ ಆಡುವಾಗ ತಮ್ಮದೇ ಆದ ಒಂದು ಅಷ್ಟಪ್ರಧಾನ್ ಟೀಮ್ ಮಾಡಿದ್ರೆ ಯಾವ ಗೆಳೆಯನಿಗೆ ಯಾವ ಸ್ಪೆಷಲ್ ಡ್ಯೂಟಿ ಕೊಡ್ಬೋದು? ವಾವ್, ಒಳ್ಳೆ ಪ್ರಶ್ನೆ. ಆಟಿಕೆಗಳನ್ನು ಯಾರು ಕಾಯ್ತಾರೆ, ಆಟದ ರೂಲ್ಸ್ ಯಾರು ಮಾಡ್ತಾರೆ ಅಂತ ಮಕ್ಕಳು ಖಂಡಿತ ಯೋಚನೆ ಮಾಡಿ ನೋಡ್ಬೇಕು.